ಬಾಸ್‌ಗೆ ಆ ಅಕ್ಷರದಿಂದ ಸ್ಟಾರ್ಟ್ ಆಗೋ ಎಲ್ಲ ಸಿನಿಮಾಗಳು ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ಅವರು ಅಂಜನಿ ಪುತ್ರ, ಅಣ್ಣ ಬಾಂಡ್, ಅರಸು, ಅಜಯ್, ಅಭಿ ಮತ್ತೆ ಈಗ ರಿಲೀಸ್ ಆಗಿರೋ ಆಕಾಶ್ ಆ್ಯಂಡ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ ಡೆಬ್ಯೂ ಚಿತ್ರ ಆದಂಥ ಅಪ್ಪು, ಈ ಎಲ್ಲ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನಮ್ಮ ಇಂಡಸ್ಟ್ರಿಗೆ ಕೊಟ್ಟಿರುವಂತಹ ನಮ್ಮ ಪ್ರೀತಿಯ ಅಪ್ಪುಗೆ ಫಸ್ಟ್‌ಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹೆಲೋ ನಮಸ್ಕಾರ. ಅಭಿಮಾನಿ ದೇವ್ರುಗಳಿಗೆ ಎನ್‌ಎಸ್ ರಿವ್ಯೂಸ್‌ಗೆ ಸ್ವಾಗತ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಹೇಳಬೇಕಂದ್ರೆ ಇದು ನನ್ನ ಯೂಟ್ಯೂಬ್ ಜರ್ನಿಗೆ ಮೊದಲನೇ ವಿಡಿಯೋ ರಿವ್ಯೂ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ನಮ್ಮ ಅಪ್ಪುನ ಸೆಲೆಬ್ರೇಟ್ ಮಾಡಿರೋ ರೀತಿನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ನನ್ನ ಯೂಟ್ಯೂಬ್ ಜರ್ನಿಲಿ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ನನಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಮತ್ತು ಶಕ್ತಿನ ಕೊಡುತ್ತೆ. ಹಾಗೆ ಮುಂದೆ ಬರುವಂಥ ಎಲ್ಲ ಸಿನಿಮಾಗಳ ಪ್ಯೂರ್ 100% ಹಾನೆಸ್ಟ್ ರಿವ್ಯೂನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ವಿಡಿಯೋ ನೋಡೋ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಪ್ರಾರಂಭದಲ್ಲೇ ಹೇಳ್ದಂಗೆ ಅಪ್ಪು ಅವ್ರಿಗೆ ಆ ಅಕ್ಷರದಿಂದ ಮಾಡೋ ಸಿನಿಮಾಗಳು ಲಕ್ಕಿ ಅನ್ಸುತ್ತೆ ಅಲ್ವಾ? ಯಾಕಂದರೆ ಇವತ್ತು ರಿಲೀಸ್ ಆಗಿರೋ ಆಕಾಶ್ ಚಿತ್ರ ಏಪ್ರಿಲ್ 29, 2005ನೇ ಇಸ್ವಿಯಲ್ಲಿ ಮಹೇಶ್ ಬಾಬುರವರ ನಿರ್ದೇಶನದಲ್ಲಿ ಮೂಡಿಬಂದಿತ್ತು. ಈ ಸಿನಿಮಾದಲ್ಲಿ ಮೋಸ್ಟ್ ಲವೇಬಲ್ ಪ್ಲೇಯರ್ ಅಂತ ಇಂಡಸ್ಟ್ರಿಯಲ್ಲಿ ಕರೆಸ್ಕೊಂಡಂಥ ರಮ್ಯಾ ಅವರು ಪುನೀತ್ ರಾಜ್‌ಕುಮಾರ್ ಅವ್ರ ಜೊತೆ ಲೀಡ್ ಕ್ಯಾಸ್ಟ್ ಆಗಿ ಕಾಣಿಸ್ಕೊಂಡಿದ್ರು. ಹಾಗೆ ಈ ಸಿನಿಮಾದಲ್ಲಿ ಅವಿನಾಶ್ ಸರ್, ಕಿಶೋರ್ ಸರ್ ಮತ್ತು ಆಶೀಶ್ ವಿದ್ಯಾರ್ಥಿ ಮತ್ತು ಪವಿತ್ರ ಲೋಕೇಶ್‌ರವಂಥ ವ್ಯಾಲ್ಯುಬಲ್ ಪರ್ಫಾರ್ಮೆನ್ಸ್ ಮಾಡುವಂಥ ದೊಡ್ಡ ತಾರಾಗಣವೇ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಆರ್.ಪಿ. ಪಟ್ನಾಯಕ್ರವರ ಮ್ಯೂಸಿಕ್. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಈ ಸಿನಿಮಾದ ಸಾಂಗ್ಸ್‌ಗೋಸ್ಕರನೇ 2ನೇ ಸಲ ನೋಡ್ಕೊಂಡು ಬಂದೆ. ಯಾಕಂದರೆ ಈ ಸಿನಿಮಾದಲ್ಲಿರೋ ಹಾಡುಗಳು ಎಲ್ಲ ರೀತಿ ಆಡಿಯನ್ಸ್‌ಗೆ ಬೇಕಾಗಿರೋ ಥರ ಮಾಡಿದ್ದಾರೆ. ಆ್ಯಂಡ್ ಲಿರಿಕ್ಸ್ ಕೂಡ ಹಾಗೆ ಇದೆ. ಯಾಕಂದರೆ ನ್ಯೂ ಇಯರ್ ಅಂತ ಬಂದರೆ ಓ ಮಾರಿಯಾ ಸಾಂಗ್ ಬರುತ್ತೆ. ಹೋಳಿ ಅಂತ ಬಂದರೆ ಹೊಡಿ ಹೊಡಿ ಡೋಲು ಹೊಡಿ ಸಾಂಗ್ ಬರುತ್ತೆ. ಆ್ಯಂಡ್ ಮದುವೆ ಅಂತ ಬಂದರೆ ಮೂವಿಯಲ್ಲಿನ ಇಂಟ್ರೋ ಸಾಂಗ್ ಆದ ಹಬ್ಬ ಹಬ್ಬ ಮದುವೆ ಹಬ್ಬ ಸಾಂಗ್ ಬರುತ್ತೆ. ಇನ್ನು ಪ್ರೇಮಿಗಳಿಗೆ ಅಂದರೆ ಕೇಳಲೇಬೇಡಿ. ಯಾಕಂದರೆ ಎವರ್‌ಗ್ರೀನ್ ಸಾಂಗ್ಸ್ ಆದ ನೀನೇ ನೀನೇ ಆ್ಯಂಡ್ ಆಹಾ ಎಂಥ ಆಕ್ಷನ. ಈ ಎಲ್ಲ ಹಾಡುಗಳು ಇವಾಗಲೂ ನಮ್ಮ ಜನಗಳ ಮನಸ್ಸಿಂದ ಹಿಡಿದು ಅವ್ರವ್ರ ವಾಟ್ಸಪ್ ಸ್ಟೇಟಸ್ ತನಕನೂ ನೋಡ್ತಾನೆ ಇರ್ತೀರ. ಒಂದೊಂದು ಹಾಡುಗಳು ಒಂದೊಂದು ಥರ ಫೀಲ್ ಕೊಡುತ್ತೆ ಕಣ್ರಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಅಪ್ಪು ಅವರು ಅರ್ಲಿ ಮೂವೀಸ್ ಏನು ಬರ್ತಾಯಿತ್ತು ಎಲ್ಲದೂ ಸಾಂಗ್ಸು ಇದೇ ಪ್ಯಾಟ್ರನಲ್ಲಿ ಬರ್ತಾಯಿತ್ತು. ಆ್ಯಂಡ್ ಅದು ವರ್ಕ್ ಆಗಿ ಇಂದಿಗೂ ಅಭಿಮಾನಿಗಳ ಫೇವ್ರೇಟ್ ಆಗಿದೆ ಅಂದರೆ ಸುಳ್ಳಾಗಲ್ಲ. ಬಾಕ್ಸ್ ಆಫೀಸ್ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾ 2005ರಲ್ಲೇ 2ರಿಂದ 3ನೇ ವಾರದ ಅಂತ್ಯಕ್ಕೆ 2+ ಕ್ರೋರ್‌ನ ಕಲೆಕ್ಟ್ ಮಾಡಿತ್ತು. ಮತ್ತು ಈ ಸಿನಿಮಾ 200 ದಿನಗಳನ್ನು ಪೂರೈಸಿ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. 200 ದಿನಗಳ ಅಂತ್ಯಕ್ಕೆ ಅಪ್ರಾಕ್ಸಿಮೇಟ್ 15-20 ಕ್ರೋರ್‌ನ ಕಲೆಕ್ಟ್ ಮಾಡಿದೆ ಅಂದರೆ 2005ನೇ ಇಸ್ವಿ ಅನ್ನೋದನ್ನು ಪರಿಗಣಿಸಿದರೆ ಇದು ಇಂಡಸ್ಟ್ರಿಲೇ ಹ್ಯೂಜ್ ಫಿಗರ್ ಅಂತ ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ ಅಂದರೆ ಈ ಸಿನಿಮಾ ಮಹೇಶ್ ಬಾಬುರವರ ಡೈರೆಕ್ಟರಿಯಲ್ ಡೆಬ್ಯೂಟ್ ಕೂಡ ಆಗಿತ್ತು. ಅಂದರೆ ಮಹೇಶ್ ಬಾಬುರವರು ಡೈರೆಕ್ಟ್ ಮಾಡಿದಂಥ ಮೊದಲನೇ ಸಿನಿಮಾ ಆಗಿತ್ತು. ಮತ್ತು ಈ ಸಿನಿಮಾ ನಮ್ಮ ಅಪ್ಪುರವ್ರಿಗೆ ಫ್ಯಾಮಿಲಿ ಹೀರೋ ಅಂತ ಹೆಸರು ಬರೋದಕ್ಕೆ ಈ ಸಿನಿಮಾ ಕಾರಣ ಆಗಿದೆ ಅಂತ ಹೇಳಲಾಗುತ್ತೆ. ನಮ್ಮ ಅಪ್ಪುರವರು ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಮನೆ ಮಾಡಿದಾಗಿಂದ ಇಲ್ಲಿವರೆಗೆ 3 ಸಿನಿಮಾ ರಿಲೀಸ್ನ ಮಾಡಿದ್ದಾರೆ. ಅದು ಯಾವುದಾದಂದರೆ ಜಾಕಿ, ಅಪ್ಪು ಆ್ಯಂಡ್ ಈಗ ಆಕಾಶ್. ಈ ಎಲ್ಲ ಸಿನಿಮಾಗಳು ಸೆಲೆಬ್ರೇಷನ್ಗೆ ಹೇಳಿ ಮಾಡಿಸ್ದಂಗೆ ಇದೆ. ಬಟ್ ಲಾಸ್ಟ್ ಇಯರ್ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೇ ಅಭಿಮಾನಿಗಳು ನೆಕ್ಸ್ಟ್ ಇಯರ್ ಯಾವ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಈವನ್ ನಾನು ಕೂಡ ಅದೇ ಸಿನಿಮಾನೇ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆಗಿಲ್ಲ. ಅದರಲ್ಲೇನು ಬೇಜಾರು ಕೂಡ ಇಲ್ಲ. ಯಾಕಂದರೆ ವರ್ಷಕ್ಕೊಂದು ಬಾರಿ ಅವ್ರನ್ನ ದರ್ಶನ ಮಾಡ್ತೀವಲ್ಲ, ಅದೇ ಮನ್ಸಲ್ಲಿ ಸಮಾಧಾನ ಇದೆ. ಅವ್ರು ಇನ್ನೂ ರೆಕಾರ್ಡ್ಸ್ ಬ್ರೇಕ್ ಮಾಡೋ ಸಿನಿಮಾಗಳಾದ ಅರಸು ಇದೆ, ವೀರ ಕನ್ನಡಿಗ ಇದೆ ಆ್ಯಂಡ್ ವಂಶಿ ಇದೆ. ಯಾವ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ನೋಡೋಣ. ಐ ಥಿಂಕ್ ಅವರ ಹೋಮ್ ಪ್ರೊಡಕ್ಷನಲ್ಲಿ ಬಂದಿರೋವಂಥ ಮೂವೀಸ್ಗಳನ್ನು ಫಸ್ಟು ರಿಲೀಸ್ನ ಮಾಡ್ತಾರೆ. ಆ್ಯಂಡ್ ದೆನ್ ಅದರ್ ದ್ಯಾನ್ ಯಾವ್ದು ಮೂವೀಸ್ಗಳಿದೆ ಅದನ್ನು ನೆಕ್ಸ್ಟ್ ರಿಲೀಸ್ ಮಾಡ್ತಾರೆ ಅಂತ ಅನಿಸುತ್ತೆ. ನಿಮಗೆ ಯಾವ ಸಿನಿಮಾ ರಿಲೀಸ್ ಆಗಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ನನ್ನ ಮೊದಲನೇ ಎನ್.ಎಸ್ ರಿವ್ಯೂ ಚಾನಲ್ನ ಮೊದಲನೇ ವಿಡಿಯೋ. ನನ್ನ ಫಸ್ಟು ರಿವ್ಯೂನ ಅಪ್ಪು ಸಿನಿಮಾಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅದು ಆಗಲಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹೋಪ್ ಯು ಲೈಕ್ ಇಟ್. ಇನ್ನು ಮುಂದೆ ಹೊಸ ಸಿನಿಮಾಗಳ ರಿವ್ಯೂಸ್ ಆ್ಯಂಡ್ ಟಾಕ್ಸ್ ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಅಪ್ಪು ಆ್ಯಂಡ್ ಅಪ್ಪು ಲೈವ್ಸ್ ಆನ್. ಬಾಯ್. ಮತ್ತೆ ಸಿಗೋಣ.